ನೀವು ತಿರುಪತಿಯಲ್ಲಿ ಶ್ರೀನಿವಾಸನ ದರ್ಶನ ಪಡೆದಾಗ ನೀವು ಸ್ವಾಮಿನ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಇರೋದು ಒಂದು ಕೆತ್ತಿರೋ ಶಿಲೆ ಅಲ್ಲ. ಆಗ ಗೋಡೆ ಹತ್ರ ಕಿವಿ ಇಟ್ಟರೆ ಅಲೆಗಳು ಅಪ್ಪಳಿಸೋ ಶಬ್ದ ಕೇಳುತ್ತೆ. ಅಲ್ಲಿದೆ ಒಂದು ಸ್ಪಿರಿಚುವಲ್ ಬೌಂಡ್ರಿ ವಿಚ್ ಸಪರೇಟ್ಸ್ ಮೆಟೀರಿಯಲ್ ವರ್ಲ್ಡ್ ವಿತ್ ಸ್ಪಿರಿಚುವಲ್ ವರ್ಲ್ಡ್. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈ ಶ್ಲೋಕದಿಂದನೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏಳುಕುಂಡಲವಾಡ ವೆಂಕಟರಮಣನ ಬಗ್ಗೆ ಅಂತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ತಿರುಪತಿಯ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಈ ಅನುಭವ ಹಾಗೇ ಆಗಿರುತ್ತೆ. ನೀವು ತಿರುಪತಿಯಲ್ಲಿ ಶ್ರೀನಿವಾಸನ ದರ್ಶನ ಪಡೆದಾಗ ನೀವು ಸ್ವಾಮಿನ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ನಾವು ಏನು ಬೇಡಬೇಕು ಅಂದ್ಕೊಂಡಿರ್ತೀವಿ ಅದು ಸಹ ಮರ್ತೋಗ್ತೀವಿ. ಮನಸ್ಸೆಲ್ಲ ಗೋವಿಂದ ಗೋವಿಂದ ಅನ್ನೋ ನಾಮಸ್ಮರಣೆಯಲ್ಲೇ ಮುಳುಗೋಗಿರುತ್ತೆ. ಈ ಅನುಭವ ಯಾಕಾಗುತ್ತೆ ಅಂತ ಗೊತ್ತಾ? ಯಾಕೆ ಅಂದರೆ ಅಲ್ಲಿ ಇರೋದು ಒಂದು ಕೆತ್ತಿರೋ ಶಿಲೆ ಅಲ್ಲ, ಸಾಕ್ಷಾತ್ ನಾರಾಯಣನೇ ಧರೆಗಿಳಿದು ನೆಲೆಸಿರ್ತಕ್ಕಂಥ ಸ್ಥಳ ಅದು. ಸ್ಕಂದ ಪುರಾಣದ ವೈಷ್ಣವ ಕಾಂಡದ ಪ್ರಕಾರ ಕಲಿಯುಗ ಅಂತ್ಯ ಆಗೋವರೆಗೂ ಸ್ವಾಮಿ ಶ್ರೀನಿವಾಸ ಇಲ್ಲೇ ನೆಲೆಸಿರ್ತಾರೆ. ಬಂದ ತನ್ನ ಎಲ್ಲ ಭಕ್ತರನ್ನ ಸಲಹುತ್ತಾರೆ ಅಂತ ಅಲ್ಲಿ ಉಲ್ಲೇಖವಾಗಿದೆ. ಗಾದೆ ಮಾತಿನ ಹಾಗೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಥರ ಎಲ್ಲರೂ ಕಷ್ಟ ಬಂದಾಗ ತಾವು ಮುಡಿ ಕೊಡ್ತೀವಿ ಅಂತ ತಿರುಪತಿಯಲ್ಲಿ ಹರಕೆ ಹೊತ್ಕೊತಾರೆ. ಈ ವಾಡಿಕೆ ಹೇಗೆ ಬಂತು ಅಂತ ನಿಮಗೆ ಗೊತ್ತಾ? ಶ್ರೀನಿವಾಸ ಭೂಲೋಕಕ್ಕೆ ಬಂದಾಗ ಹಸಿವಿನಿಂದ ಅವರು ಒಂದು ಹುತ್ತದ ಒಳಗೆ ಕೂತ್ಕೊಂಡಿರ್ತಾರೆ. ಇದನ್ನು ನೋಡಿದ ಬ್ರಹ್ಮ ಮತ್ತು ಮಹೇಶ್ವರ ಹಸುವಿನ ರೂಪದಲ್ಲಿ ಭೂಲೋಕಕ್ಕೆ ಬರ್ತಾರೆ. ನಾರದ ಮಹರ್ಷಿಗಳು ಆ ಹಸುವನ್ನು ಚೋಳರಾಜನ ಹತ್ರ ಬಿಡ್ತಾರೆ. ಬಿಟ್ಟು ಈ ಹಸುವನ್ನು ನಿನ್ನ ರಾಜ್ಯದಲ್ಲಿಟ್ಕೋ, ನಿನಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆ ಚೋಳರಾಜ ಆ ಹಸುವನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಗೊಲ್ಲನನ್ನು ನೇಮಕೆ ಮಾಡ್ತಾನೆ. ಆ ಹಸು ಕೊಟ್ಟಿಗೆಯಲ್ಲಿ ಹಾಲು ಕೊಡೋದನ್ನ ಬಿಟ್ಟು ಡೈಲಿ ಹೋಗಿ ಈ ಹುತ್ತದ ಹತ್ರ ಶ್ರೀನಿವಾಸ ಕೂತಿರೋ ಬಳಿ ಹಾಲು ಕೊಡ್ತಿರುತ್ತೆ. ಒಂದು ದಿನ ಗೊಲ್ಲ ಇದನ್ನು ನೋಡಿ ಕೋಪಗೊಂಡು ಅವನ ಕೈಯಲ್ಲಿದ್ದ ಕೊಡ್ಲಿ ತಗೊಂಡು ಹಸು ಕಡೆ ಎಸಿತಾನೆ. ಆ ಕೊಡ್ಲಿ ಹೋಗಿ ಶ್ರೀನಿವಾಸನ ಹಣೆಗೆ ತಾಕಿ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರಕ್ತ ಬರೋದಲ್ಲದೆ ಆ ಜಾಗದಲ್ಲಿ ಒಂದು ಸ್ವಲ್ಪ ಕೂದಲು ಹೊರಟೋಗುತ್ತೆ. ಇದನ್ನು ನೋಡಿದ ಗಂಧರ್ವ ಕನ್ಯೆ ನೀಲಾದೇವಿ ಅನ್ನೋರು ತುಂಬ ನೊಂದ್ಕೊತಾರೆ. ಅಯ್ಯೋ, ನನ್ನ ನಾರಾಯಣ ಯಾವಾಗಲೂ ಸರ್ವಾಮಯ ಸುಂದರನಾಗಿರಬೇಕು ಅಂತ ಹೇಳಿ ತಮ್ಮ ಮುಡಿಯನ್ನು ಕತ್ತರಿಸಿ ನಾರಾಯಣನಿಗೆ ಆ ಜಾಗದಲ್ಲಿ ಅಂಟಿಸ್ತಾರೆ. ಆಗ ನಾರಾಯಣ ಪ್ರಸನ್ನರಾಗಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಅದೇ ವಾಡಿಕೆ ಈಗಲೂ ನಡ್ಕೊಂಡ್ಬಂದಿದೆ. ಇದನ್ನೇ ನಾವು ಸ್ಪಿರಿಚುವಲ್ ಆ್ಯಂಗಲಲ್ಲಿ ನೋಡೋದಾದರೆ ನಮ್ಮ ಕೂದಲು ನಮ್ಮ ಅಹಂಕಾರ ಅಥವಾ ಈಗೋನ ಸಂಕೇತ ಅಂತ ಹೇಳ್ತಾರೆ. ಯಾವುದೇ ಪುಣ್ಯಕ್ಷೇತ್ರದಲ್ಲಿ ನಾವು ನಮ್ಮ ಮುಡಿಯನ್ನು ಕೊಟ್ಟಾಗ ನಾವು ನಮ್ಮ ಈಗೋನ ಅಲ್ಲೇ ಬಿಟ್ಟು ಬರ್ತಾ ಇದ್ದೀವಿ ಅನ್ನೋ ಅರ್ಥ ಸಹ ಬರುತ್ತೆ. ಈಗಲೂ ಫ್ರೆಂಡ್ಸ್, ಅಲ್ಲಿರೋ ಅರ್ಚಕರು ತಿಮ್ಮಪ್ಪನಿಗೆ ಇರೋದು ನಿಜವಾದ ಕೂದಲು, ದಿನೇ ದಿನೇ ಅದು ಬೆಳೀತಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸ್ವಾಮಿಯ ಬೆನ್ನಲ್ಲಿ ಯಾವಾಗಲೂ ಒಂದು ತೇವಾಂಶ, ಮಾಯಿಶ್ಚರ್ ಇದ್ದೇ ಇರುತ್ತೆ. ಅರ್ಚಕರು ಅದನ್ನು ಎಷ್ಟೇ ಒರೆಸಿದ್ರೂ ಆ ತೇವಾಂಶ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಈಗಲೂ ಸ್ವಾಮಿಯ ಹಣೆಯಿಂದ ಬೆವರು ಹನಿಗಳು ಸೋರುತ್ತೆ ಅಂತ ಅಲ್ಲಿನ ಅರ್ಚಕರು ಹೇಳ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತ ಅಂದರೆ, ಸ್ವಾಮಿಯ ಹಿಂಭಾಗ ಗೋಡೆ ಹತ್ರ ಕಿವಿ ಇಟ್ಟರೆ ಅಲೆಗಳು ಅಪ್ಪಳಿಸೋ ಶಬ್ದ ಕೇಳುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಅಲ್ಲಿದೆ ಒಂದು ಸ್ಪಿರಿಚುವಲ್ ಬೌಂಡ್ರಿ ವಿಚ್ ಸಪರೇಟ್ಸ್ ಮೆಟೀರಿಯಲ್ ವರ್ಲ್ಡ್ ವಿತ್ ಸ್ಪಿರಿಚುವಲ್ ವರ್ಲ್ಡ್. ಹೌದು ಫ್ರೆಂಡ್ಸ್, ನೀವು ಸ್ವಾಮಿಯ ಪಾದದ ಹತ್ರ ಕಿವಿ ಇಟ್ಟರೆ ಅಲ್ಲೊಂದು ಅಂತರ್ವಾಣಿ ವಿರಜಾ ನದಿ ಹರಿಯುತ್ತೆ. ಅದು ನಮ್ಮ ಭೌತಿಕ ಲೋಕ ಮತ್ತು ವೈಕುಂಠನ ಸಪರೇಟ್ ಮಾಡೋ ಒಂದು ಬೌಂಡ್ರಿ ಅಂತ ಹೇಳ್ಬೋದು. ದೇವಸ್ಥಾನದ ಆವರಣದಲ್ಲಿ ಒಂದು ವಿಶೇಷ ಬಾವಿ ಇದೆ. ಅದರ ಹೆಸರು ಬೊಮ್ಮಲ ಬಾವಿ ಅಂತ. ಅಲ್ಲಿ ಸಿಗೋ ನೀರು ಈ ವಿರಜಾ ನದಿದೆ ಅಂತ ಹೇಳ್ತಾರೆ. ಮತ್ತು ಅದರೊಳಗಿರೋ ಕಲ್ಲಿನ ಕಾಂಪೋಸಿಷನ್ ಮತ್ತು ದೇವಸ್ಥಾನದ ವಿಗ್ರಹದ ಕಲ್ಲಿನ ಕಾಂಪೋಸಿಷನ್ ಎರಡೂ ಸಹ ಒಂದೇ ಆಗಿದೆ. ಸ್ವಾಮಿಯ ಗಲ್ಲದ ಹತ್ತಿರ ಯಾವಾಗಲೂ ಪಚ್ಚೆ ಕರ್ಪೂರ ಇಟ್ಟಿರ್ತಾರೆ. ಇದು ಯಾಕೆ ಅಂತ ನಿಮಗೆ ಗೊತ್ತಾ? ಹಿಂದೆ ಒಮ್ಮೆ ರಾಮಾನುಜಾಚಾರ್ಯರು ತಮ್ಮ ಶಿಷ್ಯರಾದ ಅನಂತ ಆಳ್ವ ಅವ್ರನ್ನ ದೇವಸ್ಥಾನದ ಸೇವೆಗಾಗಿ ಬಿಟ್ಟಿರ್ತಾರೆ.
ಅನಂತ ಆಳ್ವ ಅವರು ದಿನನಿತ್ಯ ಸ್ವಾಮಿಯ ಪೂಜೆ ಮಾಡ್ತಿರ್ತಾರೆ, ಅವರ ಸೇವೆ ಮಾಡ್ತಿರ್ತಾರೆ. ಒಮ್ಮೆ ಅನಂತ ಆಳ್ವ ಅವರು ಮತ್ತು ಅವರ ಧರ್ಮಪತ್ನಿ ದೇವಸ್ಥಾನದ ಹತ್ತಿರ ಗುಂಡಿ ತೋಡ್ಬೇಕಾದ್ರೆ ಒಬ್ಬ ಸಣ್ಣ ಬಾಲಕ ಬಂದು ಅವರ ಹೆಂಡತಿಗೆ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಕಡ್ಡಿ ಎತ್ತಾಕೋದು, ಕಲ್ಲೆತ್ತಾಕೋ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಆಗ ಅನಂತ ಆಳ್ವ ಅವರಿಗೆ ಕೋಪ ಬರುತ್ತೆ. ಆಗಿನ ಕಾಲದಲ್ಲಿ ಹೇಗಿತ್ತು ಅಂದರೆ, ಇದು ನನ್ನ ಗುರುಗಳು ನನಗೆ ಕೊಟ್ಟಿರೋ ಅಂಥ ಕೆಲಸ, ಈ ಪುಣ್ಯ ಎಲ್ಲ ನನಗೆ ಸಿಗಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಅವರು ಆ ಹುಡುಗನ್ನ ಓಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಅವನು ಹೋಗಲ್ಲ, ಇನ್ನು ಕಲ್ಲೆತ್ತಾಕೋದು ಕಡ್ಡಿ ಎತ್ತಾಕೋದು ಮಾಡ್ತಾನೆ ಇರ್ತಾನೆ. ಆಗ ಅನಂತ ಆಳ್ವ ಅವರಿಗೆ ಕೋಪ ಬಂದು ಅವರ ಕೈಯಲ್ಲಿದ್ದ ಒಂದು ಕಬ್ಬಿಣದ ಕೋಲನ್ನು ತೆಗೆದು ಆ ಹುಡುಗನ ಕಡೆ ಎಸಿತಾರೆ. ಆ ಹುಡುಗಂಗೆ ಅದು ಈ ಗಲ್ಲದ ಹತ್ರ ಬಿದ್ದು ರಕ್ತ ಸೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅವರಿಗೆ ಅಯ್ಯೋ ಪಾಪ ಅಂತ ಹೇಳಿ ಆ ಹುಡುಗನ ಬಳಿ ಹೋಗ್ತಾರೆ. ಆ ಹುಡುಗ ದೇವಸ್ಥಾನದೊಳಗಡೆ ಓಡೋಗ್ಬಿಡ್ತಾನೆ. ಅನಂತ ಆಳ್ವರು ದೇವಸ್ಥಾನದೊಳಗೆ ಓಡೋಗ್ತೀಯನಲ್ಲ ಅಂತ ಅವನ್ನ ಹಿಂದೆ ಹಿಂಬಾಲಿಸ್ತಾರೆ. ಆಗ ನೋಡ್ತಿದ್ರೆ ಸ್ವಾಮಿಯ ಗಲ್ಲದಿಂದ ರಕ್ತ ಬರ್ತಿರುತ್ತೆ. ಆಗ ಅನಂತ ಆಳ್ವ ಅವರು ಅಯ್ಯೋ ನನ್ನ ಸ್ವಾಮಿಗೆ ನಾನು ಹೊಡೆದ್ಬಿಟ್ನಾ, ಆ ಬಾಲಕನ ರೂಪದಲ್ಲಿ ಬಂದಿದ್ದು ನನ್ನ ಸ್ವಾಮಿನ ಅಂತ ಹೇಳಿ ಆ ಒಂದು ಪಚ್ಚೆ ಕರ್ಪೂರನ ಆ ಸ್ವಾಮಿಯ ಗಲ್ಲಕ್ಕೆ ಇಡ್ತಾರೆ. ಅವತ್ತಿನಿಂದ ಪ್ರತೀತಿ ಸ್ವಾಮಿಯ ಗಲ್ಲಕ್ಕೆ ಯಾವಾಗಲೂ ಪಚ್ಚೆ ಕರ್ಪೂರ ಇಡೋದು. ಸ್ವಾಮಿಯ ಒಂದೊಂದು ಅಲಂಕಾರದ ಹಿಂದೆನೂ ಒಂದೊಂದು ಕತೆ ಇದೆ, ಒಂದೊಂದು ಅರ್ಥ ಇದೆ, ನಮಗದು ಗೊತ್ತಿಲ್ಲ ಅಷ್ಟೇ. ಸ್ವಾಮಿಯ ಅಲಂಕಾರಕ್ಕೆ ಬೇಕಾಗಿರೋ ಹೂಗಳು, ಸೇಕ್ರೆಡ್ ಎಲೆಗಳು ಹಾಗೂ ಹಣ್ಣುಗಳನ್ನು ತಿರುಪತಿಯಿಂದ ಒಂದು 20-23 ಕಿಲೋಮೀಟರ್ ದೂರದಲ್ಲಿ ಒಂದು ಸೀಕ್ರೆಟ್ ಹಳ್ಳಿ ಇದೆ. ಆ ಹಳ್ಳಿ ಬಗ್ಗೆ ಡೆಫಿನೆಟ್ಲಿ ತಿಳ್ಕೊಳ್ಳೇಬೇಕು. ಆ ಹಳ್ಳಿಗೂ ಹೊರ ಜಗತ್ತಿಗೂ ಸಂಪರ್ಕ ಇಲ್ಲ. ಆ ಹಳ್ಳಿಲಿರೋ ಗಂಡಸರಾಗಲಿ ಹೆಂಗಸರಾಗಲಿ ಆ ಊರಿಂದ ಆಚೆನೂ ಬರಲ್ಲ, ಯಾರನ್ನೂ ಒಳಗೂ ಸೇರಿಸಲ್ಲ. ಅವ್ರ ಕೆಲಸ ಏನು ಅಂದರೆ ದೇವಸ್ಥಾನಕ್ಕೆ ಬೇಕಾದ ಎಲ್ಲ ಪೂಜಾ ಸಾಮಗ್ರಿ ಅಂದರೆ ಹಣ್ಣು ಹಂಪಲು ಇದನ್ನೆಲ್ಲ ಬೆಳೆದು ದೇವಸ್ಥಾನಕ್ಕೆ ಕೊಡೋದು. ಈಗಲೂ ಸಹ ಹೊರ ಜಗತ್ತಿಗೆ ಆ ಹಳ್ಳಿ ಬಗ್ಗೆ ಏನೂ ಗೊತ್ತಿಲ್ಲ. ಸ್ವಾಮಿಯ ಕಣ್ಣನ್ನು ಯಾವಾಗಲೂ ಪಚ್ಚೆ ಕರ್ಪೂರದಿಂದ ಮುಚ್ಚಿರ್ತಾರೆ. ಯಾಕೆ ಅಂದರೆ ಸ್ವಾಮಿಯ ಕಣ್ಣಿನಿಂದ ಬರೋ ಕಾಸ್ಮಿಕ್ ಎನರ್ಜಿ ಅಂದರೆ ಆ ತೇಜಸ್ನ ಯಾರೇ ಹುಲು ಮಾನವ ಆಗಲಿ ಡೈರೆಕ್ಟ್ ತನ್ನ ದೃಷ್ಟಿಯಿಂದ ನೋಡೋಕ್ಕಾಗಲ್ಲ. ಆದ್ದರಿಂದ ಸ್ವಾಮಿಯ ಕಣ್ಣನ್ನು ಯಾವಾಗಲೂ ಪಚ್ಚೆ ಕರ್ಪೂರದಿಂದ ಮುಚ್ಚಿರ್ತಾರೆ. ಫ್ರೆಂಡ್ಸ್, ನಮ್ಮ ಕಲಿಯುಗದ ಭಗವಂತ ಶ್ರೀನಿವಾಸನ ಬಗ್ಗೆ ಎಷ್ಟು ಮಾತಾಡಿದ್ರೂ ಅಷ್ಟು ಕಮ್ಮಿನೇ. ಎಲ್ಲ ದೇವರ ಹಸ್ತ ಹೀಗಿದ್ರೆ ನಮ್ಮ ಶ್ರೀನಿವಾಸನ ಹಸ್ತ ಹೀಗಿರುತ್ತೆ. ಇದು ವರದ ಮುದ್ರ. ಇದರ ಅರ್ಥ ಏನಂದರೆ, ಬಂದು ಎಲ್ಲ ನಿನ್ನ ಕಷ್ಟಗಳನ್ನು ನನ್ನ ಪಾದದಡಿ ಸರೆಂಡರ್ ಮಾಡುವಂತ. ನಾನು ಮಾಡ್ತೀನಿ ಅನ್ನೋ ಬದಲು ಭಗವಂತ ಎಲ್ಲ ನಿಂದೆ ನೀನು ಮಾಡಿಸ್ತಾ ಇದೆಯಾ ಅನ್ನೋ ಭಾವನೆಯಲ್ಲಿ ನಾವು ಹೋದರೆ ಎಲ್ಲ ಸಲೀಸಾಗಿ ಹೂವು ಥರ ಇರುತ್ತೆ. ಆ ನಮ್ಮಪ್ಪ ಶ್ರೀನಿವಾಸನಿಗೆ ಗೋವಿಂದ ಗೋವಿಂದ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸೋಣ. ಕೃಷ್ಣ ಅರ್ಪಣಮಸ್ತು.